ಸಿಟಿ ರವಿ ಅಂತ ಹಿರಿಯ ಕಾರ್ಯಕರ್ತರ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಇದು ಖಂಡಿತವಾಗೂ ಇಲ್ಲಿ ನಿಲ್ಲೋದಿಲ್ಲ. ನಾವು ಇದನ್ನು ಬೀದಿ ಮೇಲೆ ತರ್ತೇವೆ, ಹೋರಾಟ ಮಾಡ್ತೇವೆ. ಒಬ್ಬ ಶಾಸಕನಿಗೆ ಅವಮಾನ ಮಾಡುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ ಯಾವ ರೀತಿಯಾಗಿ ಹೈ ಡ್ರಾಮಾ ನಡೆದಿತ್ತು. ಈಗ ಸುವರ್ಣಸೌಧದ ಲೈವ್ ವಿಷುವಲ್ ಇದು. ಪೊಲೀಸರು ಎಂಎಲ್ಸಿ ಸಿಟಿ ರವಿ ಅವರನ್ನ ಎತ್ತಾಕೊಂಡು ಹೋಗಿದ್ದಾರೆ ಪೊಲೀಸ್ ವಾಹನದಲ್ಲಿ. ಫಸ್ಟ್ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಆ ವಾಹನದಲ್ಲಿ ಹೋಗ್ತಾ ಇದಾರಲ್ಲ ಆ ವಿಷುವಲ್ಸ್ ಅನ್ನ ಸಹ ನಿಮಗೆ ತೋರಿಸ್ತಾ ಇದೀವಿ. ಸುವರ್ಣಸೌಧದಿಂದ ಈಗ ಪೊಲೀಸ್ ವಾಹನ ಹೊರಟಿರುವಂತದ್ದು. ಆ ಪೊಲೀಸ್ ವಾಹನದಲ್ಲಿ ಎಂಎಲ್ಸಿ ಸಿಟಿ ರವಿ ಅವರನ್ನ ಬಂಧಿಸಿ ಕರ್ಕೊಂಡು ಹೋಗಲಾಗ್ತಾ ಇದೆ. ಹಿರೇಬಾಗೇವಾಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಬಂಧಿಸಿ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ನಿಮ್ಮ ನ್ಯೂಸ್ 18 ನಲ್ಲಿ ನೇರವಾಗಿ ತೋರಿಸ್ತಾ ಇದೀವಿ. ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದೀವಿ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಇವರು ಅಶ್ಲೀಲ ಎಲ್ಲ ವಿಚಾರ ಅಧ್ಯಯನ ದುರದೃಷ್ಟಕರ. ಇದು ಆಗಬಾರ್ದಿತ್ತು. ಖಂಡಿತವಾಗಿಯೂ ಸದನಕ್ಕೆ ಅವರ ಕೈ ಹೊತ್ತು ಆಗೌರವ ಆಗುವಂತ ವಿಚಾರ ಆಗ್ತದೆ. ಇದೆಲ್ಲ ಕೂಡ ಸದನದಲ್ಲಿ ಈ ರೀತಿ ಮಾತುಗಳಲ್ಲಿ ಯಾರನ್ನ ಕೂಡ ಯಾವುದೇ ಸದಸ್ಯರಿಂದ ಈ ರೀತಿ ವಿಚಾರಗಳು ಬರಬಾರ್ದು. ನೋಡಿ ಈಗ ಸಂವಿಧಾನಬದ್ಧವಾಗಿ ಬೇರೆ ಕೇಳಿ ಹೊರಗಿನ ವಿಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಶಿವ ಬೆದರಿಕೆ ಹಾಕಿದ ಕಾಂಗ್ರೆಸ್ ಮಂತ್ರಿಗೆ ತಾನಾಶಾಹಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಲಾಂಜ್ಗಳಲ್ಲಿ 45 ಜನ ಗೂಂಡಾಗಳು. ಈ ಸರ್ಕಾರ ಗೂಂಡಾಗಳ ಸರ್ಕಾರ. ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಒಂದಲ್ಲ ಒಂದಿನ ವಿರೋಧ ಪಕ್ಷದಲ್ಲಿ ಬಂದು ಕೂತ್ಕೊಂತಾರೆ. ಅವರಿಗೆ ಇದೇ ಶಾಸ್ತ್ರಿಯನ್ನ ನಾವು ಕೂಡ ತೋರಿಸ್ತೀವಿ. ಈ ಗೂಂಡಾಗಿರಿ ಸರ್ಕಾರಕ್ಕೆ ಜನ ಬುದ್ಧಿ ಕಲಿಸ್ಬೇಕು. ಒಬ್ಬ ಶಾಸಕ ಒಳಗಡೆ ಬರಕ್ಕೆ ಆಗಲ್ಲ ಅಂದ್ರೆ ಇದು ಸರ್ಕಾರ ಸತ್ತೋಗಿದೆ. ಕಾನೂನು ಸುವ್ಯವಸ್ಥೆ ಇವತ್ತು ಸುವರ್ಣಸೌಧದಲ್ಲಿ ದೊಡ್ಡ ಹೈ ಡ್ರಾಮಾವೇ ನಡೆದಿರುವಂತದ್ದು. ಈಗ ಸಿಟಿ ರವಿ ಅವರನ್ನ ಬಂಧಿಸಿ ಪೊಲೀಸರು ಕರ್ಕೊಂಡು ಹೋಗಿದಾರಲ್ಲ, ಇದರ ವಿರುದ್ಧವಾಗಿ ಈಗ ಬಿಜೆಪಿ ನಾಯಕರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗೂಂಡಾ ಸರ್ಕಾರ, ಗೂಂಡಾ ಶಾಸಕರು, ಇವರ ವರ್ತನೆಗೆ ನಾವು ಇದನ್ನ ಖಂಡಿಸ್ತೀವಿ ಅಂತ ಹೇಳಿ ಬಿಜೆಪಿ ನಾಯಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಅರವಿಂದ್ ಬೆಲ್ಲದ್, ಅಶ್ವಥ್ ನಾರಾಯಣ್, ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಎಲ್ಲರೂ ಕೂಡ ಈಗ ಸಿಟಿ ರವಿ ಅವರ ಬೆನ್ನಿಗೆ ನಿಂತಿರುವಂತದ್ದು, ಸಾಥ್ ಕೊಡ್ತಿರುವಂತದ್ದು. ಬಟ್ ಈಗ ಆ ಸ್ಥಳದಿಂದ ಅವರನ್ನು ಕೂಡ ಪೊಲೀಸರು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದಾರೆ. ಅವರನ್ನು ಕೂಡ ಪೊಲೀಸರ ವಾಹನಕ್ಕೆ ತುಂಬಿಸಿಕೊಂಡಿದ್ದಾರೆ. ಬಟ್ ಸಿಟಿ ರವಿ ಅವರನ್ನ ಈಗಾಗಲೇ ಪೊಲೀಸರು ಬಂಧಿಸಿ ತಮ್ಮ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಿರೇಬಾಗೇವಾಡಿ ಠಾಣೆಯಲ್ಲಿ ಈ ಕುರಿತು ಎಫ್ಐಆರ್ ದಾಖಲಾಗಿತ್ತು. ಪೊಲೀಸರು ಈಗ ಫೈನಲಿ ಎಂಎಲ್ಸಿ ಸಿಟಿ ರವಿ ಅವರನ್ನ ಬಂಧಿಸಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಬಿಜೆಪಿ ನಾಯಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕಾಂಗ್ರೆಸ್ನ ಶಾಸಕರು, ಕಾರ್ಯಕರ್ತರು ಗೂಂಡಾಗಳಂತೆ ವರ್ತನೆ ಮಾಡ್ತಿದ್ದಾರೆ. ಇದೇನಾ ರಾಜ್ಯ ಸರ್ಕಾರ, ಇದೇನಾ ಸರ್ಕಾರದ ನ್ಯಾಯ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಫ್ಕೋರ್ಸ್ ಇವತ್ತು ಏನೇನೆಲ್ಲ ಆಯ್ತು, ಹಾಗಿದ್ರೆ ಅಧಿವೇಶನದಲ್ಲಿ ಅನ್ನುವಂಥದ್ದನ್ನ
ಒಂದ್ಸಾರಿ ಮೆಲುಕು ಹಾಕೋಣ. ಒಂದ್ ಕಡೆ ವಿಧಾನ ಪರಿಷತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇವತ್ತು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಬರ್ತಾ ಇತ್ತು. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಈ ವಿಚಾರ ಸದನದಲ್ಲೂ ಕೂಡ ಪ್ರತಿಧ್ವನಿಸಿತು. ಕಾಂಗ್ರೆಸ್ನ ಕಾರ್ಯಕರ್ತರು, ಶಾಸಕರು ಎಲ್ಲರೂ ಕೂಡ ಅವರ ಭಾವಚಿತ್ರಗಳನ್ನ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ.